ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರು 2 ವರ್ಷ ಆದಮೇಲೆ ಮದುವೆ ಆಗ್ತಾರಾ? ಇಲ್ಲಿ ಎಲ್ಲ ಒಂದು ನ್ಯೂಸ್ ಚಾನಲಲ್ಲಿ ಮತ್ತು ಎಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯವರು ಸೀಕ್ರೆಟ್ ಆಗಿ 2 ವರ್ಷ ಆದಮೇಲೆ ನಾವು ಮದುವೆ ಆಗ್ತೀವಿ ಅಂತಂದು ಹೇಳ್ಕೊತಾ ಇದ್ದಾರಾ? ಇದು ನಿಜವಾಗ್ಲೂ ಗಿಲ್ಲಿ ಹಾಗೂ ಕಾವ್ಯವರು ಕೊನೆಗೂ ಸಿಹಿ ಸುದ್ದಿ ಕೊಟ್ಟಾಯಿತು. ಇಲ್ಲಿ ಗಿಲ್ಲಿ ಕಾವ್ಯವರು ನಾವಿಬ್ಬರು ಮದುವೆ ಆಗ್ತೀವಿ, ಎಲ್ಲ ಒಂದು ಜನರ ಇಡೀ ಕರ್ನಾಟಕ ಜನರೇ ನಮ್ಮನ್ನು ಇಷ್ಟಪಟ್ಟಿದ್ದಾರೆ, ನಾವು ಯಾಕೆ ಮದುವೆ ಆಗಬಾರ್ದು ಅಂತಂದು ಗಿಲ್ಲಿಯವರು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಗಿಲ್ಲಿಯ ಒಂದು ಮನೆಯಲ್ಲಿ ಕೂಡ ಅವರು ಮಾತುಕತೆ ಮಾಡ್ತಾ ಇದ್ದಾರೆ. ಹಾಗೆ ಕಾವ್ಯರ ಒಂದು ಮನೆಯಲ್ಲಿ ಕೂಡ ಅವರು ಒಂದು ಮನೆಯಲ್ಲಿ ಗಿಲ್ಲಿ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ. ಇಬ್ಬರು ಕೂಡ ಇಡೀ ಕರ್ನಾಟಕ ಜನರೇ ಇಷ್ಟಪಟ್ಟಿದೆ, ನಿಮ್ಮಿಬ್ಬರನ್ನ ನಾವು ಯಾಕೆ ದೂರ ಮಾಡಬೇಕು, ಇಬ್ಬರು ಕೂಡ ನೀವು ಒಳ್ಳೆಯ ಒಂದು ಕರಿಯರ್ನಲ್ಲಿ ನಿಮ್ಮ ಒಂದು ಲೈಫನ್ನು ಒಂದು ಸೆಟಲ್ ಮಾಡಿ ಇಬ್ಬರು ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರು ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 2 ವರ್ಷ ಆದಮೇಲೆ ನಾವಿಬ್ಬರು ಮದುವೆ ಆಗ್ತೀವಿ, ಆದರೆ ನಮ್ಮ ಇಬ್ಬರು ನಡುವೆ ಇಲ್ಲಿ 2 ವರ್ಷವರೆಗೂ ಇಲ್ಲಿ ಗ್ಯಾಪ್ ಇರಬೇಕು. ಯಾಕಂದರೆ ನಾವಿಬ್ಬರು ನಮ್ಮ ಒಂದು ಡ್ರೀಮ್ ಕಂಪ್ಲೀಟ್ ಮಾಡಬೇಕು. ಕಾವ್ಯ ಅವರು ಹೇಳ್ತಾರೆ, ನಾನು ಏನಾದರೂ ಒಂದು ಇನ್ನೂ ಸಾಕಷ್ಟು ತುಂಬ ಬೆಳಿಬೇಕು, ನಾನು ಇವಾಗ ಸ್ಟೆಪ್ ಇಟ್ಟಿದ್ದೇನೆ, ತುಂಬ ಬೆಳೆದ ಮೇಲೆ ನನ್ನ ಒಂದು ಕಾಲ ಮೇಲೆ ನಾನು ನಿಂತ್ಕೊಂಡ ಮೇಲೆ ನನ್ನ ಒಂದು ಕರಿಯರ್ ಬಗ್ಗೆ ಫೋಕಸ್ ಮಾಡ್ತೀನಿ. 2 ವರ್ಷ ಆದಮೇಲೆ ನಾನು ಬೆಳೆದ ಮೇಲೆ ನಾನು ಗಿಲ್ಲಿನ ಮದುವೆ ಆಗ್ತೀನಿ ಅಂತಂದು ಹೇಳಿದ್ದಾರೆ. ಹಾಗೆ ಗಿಲ್ಲಿಯವರು ಕೂಡ ಇವಾಗ ತುಂಬ ಬೆಳೆದಿದ್ದಾರೆ, ಆದರೂ ಕೂಡ ಇನ್ನೂ ನಾನು ಡೈರೆಕ್ಟರ್ ಆಗಬೇಕು, ಅವರು ಒಂದು ಡೈರೆಕ್ಟರ್ ಆಗಬೇಕು ಅಂತಂದು ಒಂದು ದೊಡ್ಡ ಕನಸಾಗಿ ಬೆಂಗಳೂರಿಗೆ ಬರೋಕ್ಕೆ ಇದೇ ಒಂದು ಕನಸು. ನಾನು ಈ ಒಂದು ಬೆಂಗಳೂರಿಗೆ ಕಾಲಿಟ್ಟು ನಾನು ಯಾವಾಗಾದರೂ ಒಂದು ದಿವಸ ಡೈರೆಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಿ ನಾನು ಇಡೀ ಕರ್ನಾಟಕ ಜನರ ಮನಸ್ಸನ್ನೇ ಗೆಲ್ಲಬೇಕು ಅಂತಂದು ಬಂದಿದ್ದರು. ಆದರೆ ಇಲ್ಲಿ ಎಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ರನ್ನರ್ ಅಪ್ ಮತ್ತು ರನ್ನರ್ ಅಪ್ ಆಗಿ ಕಂಟೆಸ್ಟೆಂಟ್ ಫಿನಾಲೆ ಥರನ ಹೋಗಿದ್ರು. ಒಂದು ಡ್ರೀಮ್ ಕೂಡ ಕಂಪ್ಲೀಟ್ ಆಗಬೇಕು. ಗಿಲ್ಲಿಯವರು ಏನಾದರೂ ಅಚೀವ್ಮೆಂಟ್ ಮಾಡಿ ದೊಡ್ಡ ಹೆಸರು ಮಾಡಿದ್ಮೇಲೆ ನಾವಿಬ್ಬರು ದೊಡ್ಡ ಒಂದು ಡ್ರೀಮ್ ಕಂಪ್ಲೀಟ್ ಮಾಡಿದ್ಮೇಲೆ ನಾವಿಬ್ಬರು ಮದುವೆ ಆಗ್ತೀವಿ ಅಂತಂದು ಗಿಲ್ಲಿ ಹಾಗೂ ಕಾವ್ಯವರು ಕೊನೆಗೂ ಹೇಳ್ಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇಲ್ಲಿ ಗಿಲ್ಲಿ ಕಾವ್ಯವರು ಆದಷ್ಟು ಬೇಗನೆ 2 ವರ್ಷ ಆದಮೇಲೆ ನಾವಿಬ್ಬರು ಮದುವೆ ಆಗ್ತೀವಿ. ಅಲ್ಲಿವರೆಗೂ ನಾವು ಯಾವುದೇ ಥರನಾಗಿ ಏನೇನೋ ತಿಳ್ಕೊಬೇಡಿ. ನಾವು ಇಬ್ಬರು ಕೂಡ ನಾವು ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಹೇಳ್ತೀವಿ, ನಿಮಗೆ ಹೇಳೇನೆ ನಾವು ಮದುವೆ ಆಗ್ತೀವಿ, ನೀವು ಏನೇನೋ ಈ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಅಂತಂದು ಕಾವ್ಯ ಹಾಗೂ ಗಿಲ್ಲಿಯವರು ಹೇಳ್ಕೊಂಡಿದ್ದಾರೆ. ಇಲ್ಲಿ ಗಿಲ್ಲಿಯವರು ಮತ್ತು ಕಾವ್ಯವರು ಒಂದು ಪ್ರೀತಿ ಹೇಗೆ ಸ್ಟಾರ್ಟ್ ಆಯಿತು, ಯಾರು ಫಸ್ಟ್ ಹೇಳ್ಕೊಂಡ್ರು ಅಂತ ನೋಡೋಣ. ಕಾವ್ಯ ಅವರಿಗೆ ಗಿಲ್ಲಿಯವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಇಲ್ಲಿ ಗಿಲ್ಲಿಯಲ್ಲಿ ಪ್ರಪೋಸ್ ಮಾಡಿದ್ದಾರೆ. ಇಂಡೈರೆಕ್ಟಾಗಿ ನಾನು ನಿನ್ನ ಮದುವೆ ಆಗ್ತೀನಿ, ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತಂದು ಗಿಲ್ಲಿಯವರು ಇವಾಗ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಒಂದು ಪುಟಾಣಿಗಳು ಹಿಡಿದು ಇಲ್ಲಿ ಕಾವ್ಯ ದೊಡ್ಡ ಒಂದು ಮಕ್ಕಳು ಮತ್ತು ಆಂಟಿ ಅಂಕಲ್ ಅವರು ಕೂಡ ಗಿಲ್ಲಿ ಮತ್ತು ಕಾವ್ಯರ ಮದುವೆ ಯಾವಾಗ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಗಿಲ್ಲಿ ಕಾವ್ಯವರು ಕೊನೆಗೂ ಗುಡ್ ನ್ಯೂಸ್ ಕೊಟ್ಬಿಟ್ರು. ಇದೇ ಒಂದು 2 ವರ್ಷ ಆದಮೇಲೆ ಮದುವೆ ಆಗ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ಕಾವ್ಯರ ಮದುವೆ ಆದಷ್ಟು ಬೇಗನೆ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.